ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಭಾರತದಲ್ಲಿ ರಾಜಕೀಯ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರುತ್ತೋ ಅಂಥದ್ದೇ ಪ್ರಭಾವ ಬೀರುವಂತ ಕ್ಷೇತ್ರ ಅಂದ್ರೆ ಸಿನಿಮಾ ಕ್ಷೇತ್ರ. ಸಿನಿಮಾ ಕ್ಷೇತ್ರದಿಂದ ಬಂದು ದೇಶದ ಮಹತ್ವದ ಹುದ್ದೆಯನ್ನ ಏರಿದಂತ ಅನೇಕ ಸೆಲೆಬ್ರಿಟಿಗಳಿದ್ದಾರೆ. ಆದ್ರೆ ಈಗ ಸೆಲೆಬ್ರಿಟಿಗಳು, ಸ್ಟಾರ್ಗಳು, ಸಿನಿಮಾ ನಟರು ಅವ್ರು ಹೇಳಿದ್ದನ್ನೆಲ್ಲ ಕಣ್ಣು ಮುಚ್ಕೊಂಡು ನಂಬುವಂತ ಅಂಧ ಅಭಿಮಾನಿಗಳು ಕೂಡ ಇದ್ದಾರೆ. ನಮ್ಮ ಸ್ಟಾರ್ ಹೇಳ್ತಾರೆ, ಅವ್ರು ಹೇಳಿದ್ದನ್ನ ನಾವು ಕೇಳ್ತೀವಿ, ಅವ್ರು ಏನೇ ಮಾಡಿದ್ರು ಸೈ ಜೈ ಅನ್ನುವಂತ ಹೇಳುವಂತ ಅಂತಹ ಅಭಿಮಾನಿಗಳ ಒಂದು ರೀತಿಯಾದಂಥ ಅಂಧ ಮನಸ್ಥಿತಿ ಈಗ ಶುರುವಾಗುಬಿಟ್ಟಿದೆ. ಹೌದು, ಯಾವ ಪ್ರಕರಣ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಅತ್ಯಂತ ಬರ್ಬರ ಕೊಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ರೇಣುಕಾ ಸ್ವಾಮಿ ಅಂದ್ರೆ ಈಗ ಮೊದಲು ನೆನಪಾಗೋದೇ ಒಬ್ಬ ಕಟ್ಟ ಅಭಿಮಾನಿಯನ್ನ ಕೊಲ್ಲಲು ಮತ್ತೊಬ್ಬ ಅಭಿಮಾನಿಯನ್ನ ಬಳಸಿ ಒಬ್ಬ ಸ್ಟಾರ್ ನಟ ಇಂಥ ಕೊಲೆಯನ್ನ ಮಾಡಿಬಿಟ್ನಾ ಇರುವಂತ ಪ್ರಶ್ನೆ. ಇದೀಗ ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ A2 ಆರೋಪಿಯಾಗಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಸ್ಟಾರ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಎಕ್ಸ್ ಖಾತೆಯಲ್ಲಿ ಒಂದಿಷ್ಟು ಮಹತ್ವದ ವಿಚಾರವನ್ನ ಬರೆದಿಟ್ಕೊಂಡಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂಧ ಅಭಿಮಾನಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಾನು ಹೇಳಿದ ಹಾಗೆ ಅಭಿಮಾನಿಗಳು ಏನ್ ಆಗ್ತಿದ್ದಾರಂತಂದ್ರೆ, ನಮ್ಮ ನೆಚ್ಚಿನ ನಟ ನಟಿ ಇರ್ಬೋದು, ಸೆಲೆಬ್ರಿಟಿಗಳು, ಸ್ಟಾರ್ಗಳಿರ್ಬೋದು, ಅವ್ರು ಏನು ಮಾಡಿದ್ರು ಕೂಡ ಜೈ, ನಮ್ಮ ಬಾಸ್ ಹೀಗೆ ಹೇಳಿದ್ದಾರೆ, ಅವರ ಹೇರ್ ಸ್ಟೈಲ್ ಅನ್ನ ಫಾಲೋ ಮಾಡೋದು, ಅವರ ಬಟ್ಟೆಯನ್ನ ಫಾಲೋ ಮಾಡುವಂಥದ್ದು, ಅವರ ಸಿನಿಮಾದಲ್ಲಿ ಬಂದಂಥ ಪ್ರಮುಖ ವಿಚಾರವನ್ನ ಫಾಲೋ ಮಾಡೋದು ಒಂದು ಕಡೆ ಆದ್ರೆ, ಇತ್ತ ಅವರು ಕಾನೂನನ್ನ ಕೈಗೆ ತಗೊಂಡು ಎಂತಹ ದುಷ್ಕೃತ್ಯಗಳನ್ನ ಮಾಡಿದ್ರು ಕೂಡ ಅವರು ಮಾಡಿದ್ದೇ ಸರಿ ಅನ್ನುವಂಥ ಮನಸ್ಥಿತಿ ಶುರುವಾಗುಬಿಟ್ಟಿದೆ. ಒಬ್ಬ ಅಭಿಮಾನಿಯನ್ನ ಬಳಸಿ ಇನ್ನೊಬ್ಬ ಅಭಿಮಾನಿಯನ್ನ ಬರ್ಬರವಾಗಿ, ಕ್ರೂರವಾಗಿ ಸಾಯಿಸುವಂತ ಸ್ಥಿತಿ ಬಂದುಬಿಟ್ಟಿದೆ. ಅದೇ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ, ನಟ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ಸ್ಟಾರ್ ಡೈರೆಕ್ಟರ್ ರಾಮ್ ಗೋಪಾಲ್ ವರ್ಮಾ ಪರೋಕ್ಷವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ. ನೀವು ಒಬ್ರನ್ನ ಫಾಲೋ ಮಾಡ್ತೀರಾ, ಅವ್ರನ್ನ ಆರಾಧಿಸ್ತೀರಾ ಅಂತಂದ್ರೆ ಅವರೊಬ್ರು ಮಾರ್ಗದರ್ಶನ ನೀಡುವಂಥದ್ದು ಇರಬೇಕು, ಅವರೊಬ್ರು ಮಾದರಿಯಾಗಿರುವಂಥದ್ದು ಇರಬೇಕು, ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡುವಂತಿರಬೇಕು. ವಿನಃವಾಗಿ ಅವರು ಬೇಕಾಬಿಟ್ಟಿಯಾಗಿ ಕೊಲೆ ಮಾಡಿ ಅಥವಾ ಇನ್ನೇನು ಕ್ರೈಮ್ಗಳು ಮಾಡಬಾರದು. ಅಭಿಮಾನ ಇರಬೇಕು, ಆದ್ರೆ ಅಂಧ ಅಭಿಮಾನ ಇರಬಾರದು. ಹೀಗಾಗಿ ಅಭಿಮಾನಿಗಳಿಗೆ ಅಭಿಮಾನವನ್ನ ತೋರಿಸಿ, ಪ್ರೀತಿಯನ್ನ ತೋರಿಸಿ, ನಿಮ್ಮ ಪ್ರೀತಿಯಿಂದನೇ ಕಲಾವಿದರು ಬೆಳೆಯೋದು. ಆದ್ರೆ ಯಾವ ರೀತಿಯಾಗಿ ಪ್ರೀತಿ ಇರಬೇಕು, ಅಂಧ ಅಭಿಮಾನ ಬೇಡ ಅಂತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ನಟ ದರ್ಶನ್ ಅನ್ನೋಕ್ಕೂ ಮೊದಲು ನೆನಪಾಗ್ತಾ ಇದ್ದು ಚಾಲೆಂಜಿಂಗ್ ಸ್ಟಾರ್, ಪ್ರೀತಿಯ ಐರಾವತ, ದಾಸ ಅಂತ. ಆದ್ರೆ ಈಗ ನಟ ದರ್ಶನ್ ಅಂತಂದ್ರೆ ನಟೋರಿಯಸ್ ಗ್ಯಾಂಗ್ ಲೀಡರ, ಡಿ ಬಾಸ್ ಅಂತಂದ್ರೆ ಡಿ ಗ್ಯಾಂಗ್ ಅನ್ನುವಂತ ಪ್ರಶ್ನೆ ಹುಟ್ಟು ಹಾಕ್ತಾ ಇದೆ. ಇನ್ನು ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೋಹಕ ತಾರೆ ರಮ್ಯಾ ಕೂಡ ಒಂದಿಷ್ಟು ವಿಚಾರವನ್ನ, ಎಚ್ಚರಿಕೆಯನ್ನ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಏನದು? ರಾಷ್ಟ್ರೀಯ ಮಾಧ್ಯಮಗಳ ಜೊತೆ ಮಾತನಾಡುವಾಗ ರಮ್ಯಾ ಒಂದಿಷ್ಟು ಮಹತ್ವದ ವಿಚಾರವನ್ನ ಹೇಳಿಬಿಟ್ಟಿದ್ದಾರೆ. ಅಭಿಮಾನ ಇರಬೇಕು, ಅದು ನೇರವಾಗಿ ನಟ ದರ್ಶನ್ಗೆ ಹೇಳ್ತಿರುವಂಥದ್ದು. ದರ್ಶನ್ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ನನಗೆ ಅತಿ ಹೆಚ್ಚು ಅಭಿಮಾನಿಗಳು ಇರೋದು ಕನ್ನಡದಲ್ಲಿ, ಈ ರೀತಿಯಾಗಿ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಕನ್ನಡದಲ್ಲಿ ಅನೇಕ ಮೇರು ನಟರಿದ್ದಾರೆ, ಸಮಾಜಕ್ಕೆ ಮಾದರಿಯಾದಂಥವರು, ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಟ್ಟಂಥವರು, ಮೇರು ನಟರ ಸ್ಥಾನದಲ್ಲಿ ಮಿಂಚಿದವರು ಅನೇಕ ಮಂದಿ ಇದ್ದಾರೆ. ಆದರೆ ನಟ ದರ್ಶನ್ ತನ್ನ ಅಭಿಮಾನಿಗಳನ್ನ ಬಳಸಿ ಇನ್ನೋರ್ವ ಅಭಿಮಾನಿಯನ್ನ ಹತ್ಯೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಡುವಂಥ ವಿಚಾರ ಏನು ಮಾಡ್ತಿದ್ದಾರಲ್ಲ, ಇದು ತಪ್ಪು ತಪ್ಪು ತಪ್ಪು. ಕಾನೂನನ್ನ ಯಾರು ಕೂಡ ಕೈಗೆತ್ತಿಕೊಳ್ಳಬಾರದು. ಕಾನೂನಿನ ಮೇಲೆ ಯಾರೂ ಕೂಡ ಇಲ್ಲ. ಏನೋ ಈ ನಟ ದರ್ಶನ್ ಪ್ರಕರಣ ಏನಿದೆಯಲ್ಲ, ಇದು ಸರ್ಕಾರ ಕರೆಕ್ಟಾಗಿ ಒಂದು ತನಿಖೆ ಆಗ್ತಾ ಇದೆ, ಪೊಲೀಸರಿಗೆ ನಾನು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತೀನಿ ಅಂತ ಮೋಹಕ ತಾರೆ ರಮ್ಯಾ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಖಡಕ್ ಆಗಿರುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣ ನೋಡ್ತಾ ಇದ್ರೆ ನಟ ದರ್ಶನ್ ಈ ರೀತಿಯಾಗಿ ವಿಕೃತಿಯನ್ನ ಮೆರಿತಾರ? ಅದು ಎಂತಹ ಮನಸ್ಥಿತಿ ಇರಬಹುದು? ಯಾಕಂತಂದ್ರೆ A2 ಆರೋಪಿಯಾಗಿ ನಟ ದರ್ಶನ್ ಇದ್ದಾರೆ. ಅಷ್ಟೊಂದು ಚಿತ್ರ ಹಿಂಸೆಯನ್ನ ಕೊಟ್ಟು, ಮಾನವೀಯತೆ ಇಲ್ಲದೆ ಮರ್ಮಾಂಗಗಳಿಗೆ ಹೊಡೆದು ಅತ್ಯಂತ ಕ್ರೂರವಾಗಿ, ಭೀಕರವಾಗಿ ಸಾಯಿಸಿದ್ದಾರೆ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಆಗ್ತಾ ಇದೆ. ನಟ ದರ್ಶನ್ ಸೇರಿ ಈಗಾಗಲೇ 13 ಮಂದಿ ಪೊಲೀಸರ ಅತಿಥಿಯಾಗಿದ್ದಾರೆ. ತೆರೆಯ ಮೇಲೆ ಹೀರೋ ಆಗಿ ಮಿಂಚಿದವರು ದರ್ಶನ್, ಆದ್ರೆ ಈಗ ತೆರೆಯ ಹಿಂದೆ ನಟ ಅಲ್ಲ, ನಟ ಭಯಂಕರರಾಗಿ ಗುರುತಿಸಿಕೊಂಡಿದ್ದಾರೆ.
ಏನೋ ನಟ ದರ್ಶನ್ ಅವರ ಈ ಕೊಲೆ ಪ್ರಕರಣ ಏನಿದೆಯಲ್ಲ, ಆರೋಪಿಯಾಗಿ ತನಿಖೆ ಆಗ್ತಾ ಇದೆ. ಏನೋ ಯಾವ ತಿರುಗಳನ್ನ ಕಂಡುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಂಧ ಅಭಿಮಾನ ಮೂಡಿರುವಂತ ಈ ಸಮಾಜದಲ್ಲಿ ಇಂದು ಇವತ್ತಿನ ಕಾಲಘಟ್ಟದಲ್ಲಿ ಅದಿತಿ ಪ್ರಭುದೇವ್ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಆ ಪೋಸ್ಟ್ ಏನಿದೆಯಲ್ಲ, ಇವತ್ತಿನ ಈ ಕಾಲಘಟ್ಟಕ್ಕೆ ಇಂದಿನ ಪ್ರಕರಣಗಳಿಗೆ ಸರಿಯಾಗಿ ಒಂದು ಪರೋಕ್ಷವಾಗಿ ಮಾಹಿತಿಯನ್ನ ಕೊಡುತ್ತೆ, ಒಂದು ಖಡಕ್ ಸೂಚನೆಯನ್ನ ಕೊಡುತ್ತೆ, ಜನರಿಗೆ ಅರ್ಥ ಮಾಡ್ಕೊಳ್ಳಿ ಅಂತ. ವೆನ್ ವೆಲ್ತ್ is lost, nothing is lost. When health is lost, something is lost. When character is lost, everything is lost. Be kind, be better. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.